ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯಲ್ಲಪ್ಪ ಬಾಚುಗುಂಡಿ ಪುರುಷನ ಸಂಸ್ಥಾಪಕ. ಇವತ್ತಿನ ದಿನಗಳಲ್ಲಿ ಬಹುತೇಕ ಮನೆಗಳಲ್ಲಿ ಕಾಣಸಿಗುವಂಥ ಒಂದು ಆರೋಗ್ಯ ಸಮಸ್ಯೆ ಅಂದರೆ ಅದು ಸಕ್ಕರೆ ರೋಗ. ಈ ರೋಗ ಬಂತು ಅಂದರೆ ಜೀವನ ಪೂರ್ತಿ ಮಾತ್ರೆಯನ್ನು ನುಂಗಬೇಕು, ಸಕ್ಕರೆಯನ್ನು ತಿನ್ನಬಾರ್ದು, ಅನ್ನವನ್ನು ಉಣ್ಣಬೇಕು ಅಂದರೂ ಸಹಿತ ಹಿಂದೆ ಮುಂದೆ ನೋಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆದರೆ ನಮ್ಮ ಅಜ್ಜಿಯಂದಿರು ಅಡುಗೆ ಮನೆಯಲ್ಲಿ ಬಳಸ್ತಾ ಇದ್ದ ಸಾಂಬಾರ ಪದಾರ್ಥಗಳು ಈ ಕಾಯಿಲೆಯನ್ನು ಒಂದು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥ ಒಂದು ಶಕ್ತಿಯನ್ನು ಹೊಂದಿವೆ ಅನ್ನೋದನ್ನು ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂದರೆ ವಿಜ್ಞಾನ ಕೂಡ ಇದನ್ನು ಒಪ್ಪಿಕೊಂಡಿದೆ. ಹಾಗಾದರೆ ಸಾಂಬಾರ ಪದಾರ್ಥಗಳು ಯಾವುವು ಮತ್ತು ಅವುಗಳನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆದ್ದರಿಂದ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದರೆ ಈಗಲೇ ಸ್ಟಾರ್ಟ್ ಮಾಡೋಣ. ಮೆಂತ್ಯದ ಕಾಳುಗಳು ಸಕ್ಕರೆ ರೋಗಕ್ಕೆ ಉತ್ತಮವಾದ ಒಂದು ಮನೆಮದ್ದು ಅಂದರೆ ಅದು ಮೆಂತ್ಯದ ಕಾಳು. ಹೇಗಪ್ಪ ಅಂದರೆ ಮೆಂತ್ಯದ ಕಾಳುಗಳಲ್ಲಿ ನಾರಿನಾಂಶ ಅಂದರೆ ಫೈಬರ್ ಜಾಸ್ತಿ ಇರುವಂಥದ್ದು. ಇದು ಪಚನ ಕ್ರಿಯೆಯನ್ನು ನಿಧಾನಗೊಳಿಸುವಂಥದ್ದು ಮತ್ತು ಊಟದಲ್ಲಿ ಇರ್ತಕ್ಕಂಥ ಒಂದು ಸಕ್ರಿಯ ಅಂಶವನ್ನು ಜೀವಕೋಶಗಳು ಹೀರಿಕೊಳ್ಳುವುದನ್ನು ಕೂಡ ಇದು ಕಡಿಮೆ ಮಾಡುವಂಥದ್ದು. ಹೀಗಾಗಿ ದೇಹದಲ್ಲಿ ಸಕ್ರಿಯ ಅಂಶ ಕಡಿಮೆ ಆಗುವಂಥದ್ದು ಮತ್ತು ಇನ್ಸುಲಿನನ್ನು ಕೂಡ ಇದು ಪ್ರೇರೇಪಿಸಿ ಒಳ್ಳೆಯ ರೀತಿಯಾಗಿ ಕೆಲಸ ಮಾಡುವಂತೆ ಇದು ಪ್ರೇರೇಪಿಸುವಂಥದ್ದು. ಮೆಂತ್ಯದ ಕಾಳುಗಳನ್ನು ಹೇಗೆ ಉಪಯೋಗ ಮಾಡಬೇಕು ಅಂತಂದರೆ, ರಾತ್ರಿ ಮಲಗುವಾಗ ಒಂದು ಚಮಚ ಮೆಂತ್ಯದ ಕಾಳುಗಳನ್ನು ನೀರಲ್ಲಿ ನೆನೆ ಹಾಕಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಈ ನೀರನ್ನು ಕುಡಿದು ಅವುಗಳನ್ನು ತಿಂದು ನುಗ್ಗುವಂಥ ಒಂದು ಕೆಲಸವನ್ನು ಮಾಡಬೇಕು. ಹೀಗೆ ಮಾಡೋದರಿಂದ ಸಕ್ಕರೆ ಕಾಯಿಲೆಯನ್ನು ಒಂದು ಹತೋಟಿಯಲ್ಲಿ ಇಟ್ಕೊಳ್ಳಲು ಸಾಧ್ಯ ಆಗುವಂಥದ್ದು. ದಾಲ್ಚಿನ್ನಿ. ಈ ದಾಲ್ಚಿನ್ನಿ ಸಕ್ಕರೆ ರೋಗವನ್ನು ಒಂದು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥ ಒಂದು ಶಕ್ತಿಯನ್ನು ಹೊಂದಿವೆ ಅಂತ ನಿಮಗೇನಾದರೂ ಗೊತ್ತಾ? ಈ ದಾಲ್ಚಿನ್ನಿ ಇನ್ಸುಲಿನ್ ಅಂತೆ ಕೆಲಸ ಮಾಡುವಂಥದ್ದು. ರಕ್ತದಲ್ಲಿ ಇರ್ತಕ್ಕಂಥ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡುವಂಥದ್ದು ಮತ್ತು ಇದು ಒಂದು ರೀತಿಯಲ್ಲಿ ಸಮತೋಲನದಲ್ಲಿ ಇರುವಂತೆ ನೋಡಿಕೊಳ್ಳುವಂಥದ್ದು. ಈ ದಾಲ್ಚಿನ್ನಿಯನ್ನು ಹೇಗೆ ಉಪಯೋಗ ಮಾಡಬೇಕು ಅಂತಂದರೆ, ಇದು ಒಂದು ಚಮಚದಷ್ಟು ಪುಡಿ ಮಾಡಿ ಬಿಸಿನೀರು ಅಥವಾ ಹಾಲಲ್ಲಿ ಹಾಕಿ ಸೇವನೆ ಮಾಡಬೇಕು. ದಿನಕ್ಕೆ ಒಂದು ಬಾರಿ ಆದರೂ ಇದನ್ನು ಹೀಗೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆಯನ್ನು ಒಂದು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಸಹಾಯ ಆಗುವಂಥದ್ದು. ಸಕ್ಕರೆ ಕಾಯಿಲೆ ಇರುವಂಥವ್ರಿಗೆ ಈ ಅರಿಶಿನವನ್ನು ಮನೆಮದ್ದಾಗಿ ಯಾಕೆ ಕೊಡ್ತಾ ಇದ್ರು ಅಂತ ನಿಮಗೇನಾದರೂ ಗೊತ್ತಾ? ಯಾಕಂದರೆ ಈ ಅರಿಶಿನದಲ್ಲಿ ಕುರ್ಕುಮಿನ್ ಎಂಬ ಅಂಶ ಜಾಸ್ತಿ ಇದೆ. ಇದು ಉರಿಯೂತವನ್ನು ಕಮ್ಮಿ ಮಾಡುತ್ತದೆ ಮತ್ತು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕೂಡ ಇದು ಕಡಿಮೆ ಮಾಡುವಂಥದ್ದು. ಇದರಿಂದಾಗಿ ಸಕ್ಕರೆ ಕಾಯಿಲೆ ಇರುವಂಥವರಿಗೆ ಇದು ಒಂದು ಅತ್ಯುತ್ತಮವಾದ ಒಂದು ಮನೆಮದ್ದು ಅಂತ ಹೇಳಬಹುದು. ಇದನ್ನು ಹೇಗೆ ಉಪಯೋಗ ಮಾಡಬೇಕು ಅಂತಂದರೆ, ಅಡಿಗೆಯಲ್ಲಿ ಬಳಸಬೇಕು ಮತ್ತು ಮಲಗುವಾಗ ಒಂದು ಚಮಚ ಹಾಲಲ್ಲಿ ಬೆರೆಸಿ ಅದನ್ನು ಸೇವನೆ ಮಾಡೋದ್ರಿಂದ ಸಕ್ಕರೆ ಮಟ್ಟವನ್ನು ಒಂದು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಆಗಿರುವಂಥದ್ದು. ಅದಕ್ಕಾಗಿ ಇದನ್ನು ಅತ್ಯುತ್ತಮವಾದ ಒಂದು ಮನೆಮದ್ದು ಅಂತ ಹೇಳಬಹುದು. ಶುಂಠಿ. ಸಕ್ಕರೆ ಪ್ರಮಾಣವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥ ಒಂದು ಗುಣವನ್ನು ಈ ಶುಂಠಿ ಹೊಂದಿದೆಯಾ? ಖಂಡಿತ ಹೊಂದಿದೆ. ಆದ್ದರಿಂದ ಸಕ್ಕರೆ ಕಾಯಿಲೆ ಇರುವಂಥವರಿಗೆ ಇದನ್ನು ಮನೆಮದ್ದಾಗಿ ಕೊಡುತ್ತಿರುವಂಥದ್ದು. ಯಾಕಂದರೆ ಇದರಲ್ಲಿ ಜಿಂತ್ರಾಲ್ ಎಂಬ ಅಂಶ ಇದೆ. ಇದು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಂಥದ್ದು ಮತ್ತು ಇನ್ಸುಲಿನ್ ಮೇಲೆ ಪ್ರಭಾವ ಬೀರಿ ಒಳ್ಳೆಯ ರೀತಿಯಾಗಿ ಅದು ಕಾರ್ಯನಿರ್ವಹಿಸುವಂತೆ ಮಾಡುವಂಥದ್ದು. ಲವಂಗ. ಈ ಲವಂಗವನ್ನು ಸಕ್ಕರೆ ರೋಗಕ್ಕೆ ಮನೆಮದ್ದಾಗಿ ಕೊಡ್ತಾರಾ? ಖಂಡಿತ ಕೊಡ್ತಾರೆ. ಯಾಕಂದರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಅಧಿಕವಾಗಿದ್ದು ಇದು ಇನ್ಸುಲಿನ್ ಮಟ್ಟವನ್ನು ಹೆಚ್ಚಿಸುವಂಥದ್ದು. ಈ ಮೂಲಕ ಸಕ್ಕರೆ ರೋಗವನ್ನು ಒಂದು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಇದು ಸಪೋರ್ಟ್ ಮಾಡುವಂಥದ್ದು. ಅದಕ್ಕಾಗಿ ಸಕ್ಕರೆ ರೋಗಕ್ಕೆ ಒಂದು ಮನೆಮದ್ದಾಗಿ ಕೊಡುವುದು ರೂಢಿಯಲ್ಲಿ ಇರುವಂಥದ್ದು. ಏಕೆ ಬಳಸಬೇಕು ಅಂತಂದರೆ, ಇದನ್ನು ಅಡಿಗೆಯಲ್ಲಿ ಉಪಯೋಗ ಮಾಡಬಹುದು ಮತ್ತು ಬಾಯಲ್ಲಿ ಇಟ್ಟುಕೊಂಡು ಜಿಗಿದು ಕೂಡ ಇದನ್ನು ಸೇವನೆ ಮಾಡಬಹುದು. ಇದರಿಂದ ಸಕ್ಕರೆ ರೋಗವನ್ನು ಒಂದು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಇದು ಸಪೋರ್ಟ್ ಮಾಡುವಂಥದ್ದು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ. ಇಂಥ ಮುಖ್ಯವಂತ ಒಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.